ಇವತ್ತು ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್ ಆಗಿತ್ತು ಇವತ್ತಿಂದನೇ. ಟಿಫನ್ ಕೂಡ ಮಾಡಿರಲಿಲ್ಲ, ಬೇಗ ಊರಿಗೆ ಹೋಗ್ಬೇಕು ಅಂತ. ಬಾಕ್ಸಲ್ಲಿ ಪಪ್ಪಾಯ ತಿಂದಿದ್ದೆ, ಹಸಿವಾಗ್ಬಿಟ್ಟಿತ್ತು ಅಂತ ಅದನ್ನು ನಾವಿಬ್ಬರೂ ತಿನ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೆ. ಡ್ರೈವಿಂಗ್ ಮಾಡ್ತಿದ್ರು, ಅದಕ್ಕೆ ನಾನು ತಿಂದ್ಬಿಟ್ಟೆ, ಅವ್ರಿಗೆ ನಾನು ತಿನ್ನಿಸ್ತಾ ಇದ್ದೆ. ಹಂಗೆ ಕಾರಲ್ಲಿ ಹೋಗ್ಬೇಕಾದ್ರೆ ನಾವು ಫ್ಲೈಓವರ್ ಮೇಲಂತೂ ನಿಲ್ಲಿಸ್ತಾರೆ. ಏಕೆಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ನೋಡ್ದೆಡ್ಗೆ ಅವರು ಕೈ ಮುಗಿದಾನೆ, ಇಲ್ಲಿಂದ ಹೋಗೋದಂತೂ ಇಲ್ಲ. ಕೈ ಮುಕ್ಕೊಂಡು ಊರ ಕಡೆ ಹೊರಟು. ಮೊದಲು ಹೋಗಿದ್ದು ನನ್ನ ಹಸ್ಬೆಂಡ್ ಊರಿಗೆ, ಅಂದರೆ ನಮ್ಮೂರಿಗೆ. ನನ್ನ ಮಗನ ನೋಡಿ ಅಲ್ಲಿ 10 days ಆಗಿತ್ತು. ಹೋದ್ರೆ ಯಾರ ಹತ್ರ ಹೋಯ್ತಾನೆ ಫಸ್ಟು ಅಂತ ನೋಡಿದ್ರೆ, ಡೋರ್ ಹತ್ರ ಹೋಗಿ ಡೋರ್ ಓಪನ್ ಮಾಡಿದ್ರೆ ಫಸ್ಟ್ ಅವ್ನು ಹುಡುಕಿದ್ದು ಯಾರನ್ನ ಗೊತ್ತಾ? ಈ ಕಳ್ಳನ ಮಗ ಹುಡುಕಿದ್ದು ಅವ್ರ ಅಪ್ಪನ್ನ. ತುಂಬ ಬಿಸಿಲಿತ್ತು, ಆದ್ರೂ ಅವ್ರ ಅಪ್ಪನ ಹುಡುಕೊಂಡು ಕಾರ್ ಹತ್ರಕ್ಕೆ ಹೋದ. ನಾನು ನೋಡಿಲ್ಲ ಅಂತ ನಾನು ಎತ್ಕೊಳಕ್ಕೆ ಹೋದ್ರೆ ನನ್ನ ಕೈನ ಬಿಚ್ಬಿಟ್ಟು ಅವ್ರ ಅಪ್ಪನ ಹತ್ರಕ್ಕೆ ಹೋಯ್ತಾನೆ. ಈ ಅನ್ರೆಸ್ಪೆಕ್ಟ್ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನಾವು ಅವ್ನಿಗೆ ಸ್ನಾನ ಮಾಡಿಸ್ಕೊಂಡು ವಾಪಸ್ ನಮ್ಮ ಅಮ್ಮನವ್ರು ಹೋಗ್ಬೇಕಾಗಿತ್ತು, ಹಬ್ಬ ಇತ್ತು ಅಂತ. ಅವ್ನಿಗೆ ಬನೀನೆಲ್ಲ ಹಾಕೊಂಡು ನಮ್ಮ 3 ಜನ ಹೊರಟು. ಬನೀನ್ ನಿಕ್ಕಿರೋದಕ್ಕೂ ಅವ್ನು ಪೈಲ್ವಾನ್ ಥರ ಕಾಣಿಸ್ತಾ ಇದ್ದ. ನಾನು ವೀಡಿಯೋ ಮಾಡ್ತಿದ್ದೆ, ನಾನು ಮಾಡ್ತೀನಿ ಕೊಡಮ್ಮ ಅಂದ್ಬಿಟ್ಟು ಅವನೇ ಹೆಂಗೆಂಗೋ ವೀಡಿಯೋ ಮಾಡ್ತಿದ್ದ. ಶೇಕ್ ಥರನೇ ವೀಡಿಯೋ ಮಾಡ್ತಾ ಇದ್ದ. ನೋಡಿ, ನಾನೇ ಮಾಡ್ತೀನಮ್ಮ ಕೊಡು ಅಂತ ಕೇಳ್ತಾನೆ ಯಾವಾಗಲೂ. ವೀಡಿಯೋ ಮಾಡೋದು ಹುಚ್ಚಾಗ್ಬಿಟ್ಟೈತೆ ನನ್ನ ಮಗನಿಗೂ. ನಾನು ವೀಡಿಯೋ ಮಾಡ್ತಿದ್ರೆ ನನ್ನ ವೀಡಿಯೋ ಮಾಡಮ್ಮ ಅಂತ ಯಾವಾಗಲೂ ಕೇಳ್ತಾನೆ ಇರ್ತಾನೆ. ಹೋಗ್ತಾ ಹೋಗ್ತಾ ಅವನು ಬೇರೆ ನನ್ನ ಫೋನ್ ಎತ್ತಾಕೋ ಥರ ಮಾಡ್ತಾ ಇದ್ದ. ನನಗಂತೂ ಕೋಪ ಬಂದಿತ್ತು, ಫೋನ್ ಹೊಡೆದೋಯ್ತಿದೆ ಅಂತ ಭಯ ಆಯಿತು. 4 ಏಟು ಚೆನ್ನಾಗಿ ಕೊಟ್ಬಿಡೋಣ ಅನ್ನಿಸ್ಬಿಟ್ಟಿತ್ತು. ಏನು ನಮ್ಮೂರು ಎಂಟ್ರಿ ಆಗಕ್ಕೆ ಬತ್ತು, ಒಂದೆರಡಕ್ಕೆ ಬ್ರಿಡ್ಜ್ ಕಾಣಿಸ್ತು. ಇಲ್ಲೇ ನಿಮ್ಮ ಮಾಮಂದಿರೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ದು ಕಲಿತಿದ್ದು ಅಂತ ಹೇಳ್ಕೊಂಡು ಇನ್ನೇನು ನಮ್ಮ ಅಮ್ಮನ ಬಂದೇ ಬತ್ತು. ಅಲ್ಲಿ ಹೋಗಿ ಎಲ್ಲ ಬಂದೆಡ್ಕೆ ಅಂತ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಎಲ್ಲಿಗೆ ಅಂದರೆ ಹೇಮಗಿರಿ ಕಡೆಗೆ ಹೊರಟು. ಏಕೆಂದರೆ ನಮ್ಮ ಕೋಡಿಯಮ್ಮನ್ನ ಭಕ್ತಾದಿಗಳು ಹೇಮಗಿರಿಗೆ ಕರ್ಕೊಂಡೋಗಿದ್ರು. ನೋಡಿ, ಇದೇ ನಮ್ಮ ಹೇಮಗಿರಿ ಹೊಳೆ. ಈ ಹೊಳೆಯಲ್ಲಿ ಪುಣ್ಯ ಸ್ನಾನ ಮಾಡಿಸಿ ಬರೋ ಅಷ್ಟರಲ್ಲಿ ಅಲ್ಲೇ ದೇವ್ರಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಅದಾಗ ಫಸ್ಟ್ ಸಿಕ್ಕಿದ್ದು ನೋಡಿ ಇವರೇ ನಮ್ಮ ಕಾಗೆ. ಇನ್ನೇನು ದೇವ್ರ ಅಲಂಕಾರ ಎಲ್ಲ ಮುಗ್ದಿತ್ತು. ನಮ್ಮ ಆಂಟಿ ಹೀಗೆ ರಾಣಿ ಸುಧಾ ರಾಣಿ, ನಾನು ಹಿಂಗೆ ಕರೆಯೋದು ಸುಧಾ ರಾಣಿ. ಇದು ನಮ್ಮೂರಿನ ದೂತರಾಯಿಗಳು. ಹೊಳೆ ಹತ್ರ ಇಬ್ರು ಹುಡುಗಿರ ಮೇಲೆ ದೇವ್ರು ಬಂದಿತ್ತು. ನಮ್ಮ ಕೋಡಿಯಮ್ಮ ಅಂತ ಸಖತ್ತಾಗಿ ಕುಂಡಾಕ್ಬಿಟ್ಲು. ನಾನು ಕೂಡ ಇದು ಫಸ್ಟ್ ಟೈಮ್ ನೋಡಿದ್ದು. ಹೊಳೆ ಹತ್ರಕ್ಕಂತೂ ನಾನು ಹೋಗೇ ಇರಲಿಲ್ಲ. ಇಷ್ಟು ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಜನ ಸೇರಿದ್ರು, ನೀವೇ ನೋಡಿ. ಕೇರ್ಪೇಟೆಗೆ ಹೋಗಿ ಸ್ಯಾಂಡ್ವಿಚ್ ತಿನ್ಕೊಂಡು ಮನೆಗೆ ಹೊರಟ ನಾವು. ನಮ್ಮ ಮಾವನ ಮನೆ ಹತ್ರ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಊರ ಕಡೆ ಹೊರಟ್ರೆ ಜಗಮಗಿಸೋ ಅಲಂಕಾರ, ಕಲರ್ ಲೈಟ್ಸಿಂದ ಕೂಡಿದ ನಮ್ಮ ಊರ ಅಲಂಕಾರ ಹೇಗಿತ್ತು ನೀವೇ ನೋಡಿ. ಫುಲ್ ಊರಿಗೆಲ್ಲ ಅಲಂಕಾರ ಹೀಗೆ ಮಾಡಿದ್ರು. ಹಬ್ಬ ಮುಗ್ದಿಲ್ಲ, ಈಗ ಸ್ಟಾರ್ಟ್ ಆಗಿದೆ ರಂಗ ಕುಣಿಯೋದೆಲ್ಲ. ನೀವೇ ನೋಡಿ ಮುಂದಿನ